ಊರು ಗ್ರಾಮದ ದುರ್ಗಾದೇವಿ, ಮಲಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ, ಡಾಕ್ಟರ್ ಬಾಬು ಜಗಜೀವನರಾಮ ಅವರ 118ನೇ ಜಯಂತ್ಯೋತ್ಸವ 26ನೇ ವರ್ಷದ ಸರ್ವಧರ್ಮ 11 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತದೆ ಎಂದು ಇಟಿಗಿ ಗ್ರಾಮದ ಶಿವಶರಣ ಗದಿಗೆ ಪಜ್ಜನವರು ಕುಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ದಿನಾಂಕ 12/5/2025 ಸೋಮವಾರ ರಂದು ಬೆಳಗ್ಗೆ 8:35 ಗಂಟೆಗೆ ಗಂಗಾ ಪೂಜೆ ಮಲೆಯಮ್ಮ ದೇವಿ ಕಂಕಣ ಧಾರಣೆ ನೆರವೇರಿಸಲಾಗುತ್ತದೆ. 13 ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರುತ್ತವೆ. ನಂತರ 14 ಬುಧವಾರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಯುವ ಶಕ್ತಿ ಸಂಘದವರಿಂದ ದುರ್ಗಾದೇವಿ ಹಾಗೂ ಮಲಿಯಮ್ಮ ದೇವಿಗೆ ರುದ್ರಾಭಿಷೇಕ ಹಾಗೂ 1008 ಬಿಲ್ವಾರ್ಚನೆ ನೆರವೇರಿಸಲಾಗುತ್ತದೆ. 15 ಗುರುವಾರ ಬೆಳಿಗ್ಗೆ ರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ನಂತರ ಸಾಯಂಕಾಲ 4 ಗಂಟೆಗೆ ಮೆರವಣಿಗೆ ಮುಖಾಂತರ ಸದ್ಭಕ್ತರಿಂದ ಕಟ್ಟಿಗೆ ತರುವುದು. ರಾತ್ರಿ 9 ಅಗ್ನಿ ಸ್ಪರ್ಶ ನೆರವೇರಿಸಲಾಗುತ್ತದೆ. 16 ಶುಕ್ರವಾರ ಶುಭ ಮುಹೂರ್ತದಲ್ಲಿ 5 ಗಂಟೆಗೆ ಗಂಗೆ ಸ್ಥಳ ಮತ್ತು 6 ಗಂಟೆಗೆ ಅಗ್ನಿ ಪ್ರವೇಶ ನಂತರ ಮಧ್ಯಾಹ್ನ 12:26ಕ್ಕೆ ದುರ್ಗಾದೇವಿಯ ಸಾನ್ನಿಧ್ಯದಲ್ಲಿ ಸರ್ವಧರ್ಮಗಳ 11 ಜೋಡಿ ಸಾಮೂಹಿಕ ವಿವಾಹಗಳು ನೆರವೇರಿಸಲಾಗುತ್ತದೆ. ಸಾಯಂಕಾಲ 5 ಗಂಟೆಗೆ ಸಕಲ ವಾದ್ಯಗಳು ದುರ್ಗಾದೇವಿ ಮತ್ತು ಮಲೆಯಮ್ಮ ದೇವಿಯ ಉತ್ಸವ ಕಾರ್ಯಕ್ರಮಗಳು ನೆರವೇರಿಸಲಾಗುತ್ತದೆ. ನಾಡಿನ ವಿವಿಧ ಹರ ಗುರು ಚರಮೂರ್ತಿಗಳು ಹಾಗೂ ಜನಪ್ರತಿನಿಧಿಗಳು, ಗಣ್ಯರು, ಮುಖಂಡರು, ಗ್ರಾಮದ ಗುರುಹಿರಿಯರು ಇತರರು ಪಾಲ್ಗೊಳ್ಳುತ್ತಿದ್ದು ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ತನುಮನಧನದಿಂದ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು. ಈಶಪ್ಪ ಶಿರೂರು ಮಾಜಿ ತಾಲೂಕಾ ಪಂಚಾಯತ್ ಉಪಾಧ್ಯಕ್ಷರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದುರ್ಗಾದೇವಿ, ಮಲೆಯಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ, ಡಾಕ್ಟರ್ ಬಾಬು ಜಗಜೀವನರಾಮ ಅವರ ಜಯಂತ್ಯೋತ್ಸವ 26ನೇ ವರ್ಷದ ಸರ್ವಧರ್ಮ 11 ಜೋಡಿಗಳ ಸಾಮೂಹಿಕ ವಿವಾಹಗಳು ನೆರವೇರುತ್ತಿದ್ದು, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಶಿವ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮಿಗಳು, ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಳವಂಡಿ ಹಜರತ್ ಸೈಯದ್ ನಿಜಾಮುದ್ದೀನ ಶಾ ಅಶ್ರಫಿ ಸಜ್ಜಾದ ನಸೀನ ಟಕ್ಕೆದ ಬಾವನವರು, ಗಜೇಂದ್ರಗಡ ಸದ್ಗುರು ರಮಾನಂದ ರಾಜುರ ಗುರುಗಳು, ಪೂರ್ಣಾನಂದ ಭಾರತ ಸ್ವಾಮೀಜಿ ಹಂಪಿ, ಶಿವಮಣಿ ಸ್ವಾಮೀಜಿ ಲಕ್ಕುಂಡಿ, ಗುರುಮೂರ್ತಿ ಸ್ವಾಮಿ ಗುರುಗಳು ರಾಜೂರ, ಹಜರತ್ ಸೈಯದ ಸೂಫಿ ಶರಣ ಹುಸೇನ ಸಾಹೇಬ್ ನಿಡಗೋಳ, ಮಳೆಯಯ್ಯ ಸ್ವಾಮಿಗಳು ಬಿಸರಹಳ್ಳಿ, ನಾಗರಾಜ ಸ್ವಾಮೀಜಿ ಹಿರೇಸಿಂದೋಗಿ, ಶಿವಬಸಯ್ಯ ಸದಾಶಿವಯ್ಯ ಮುತ್ತಿನ ಪೆಂಡಿಮಠ ಶಿರೂರು, ಆನಂದಯ್ಯ ಸ್ವಾಮಿ ಮಠದ ಹಿರೇಸಿಂಧೋಗಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳುವರು ಹಾಗೂ ನಾಡಿನ ಇನ್ನೂ ಅನೇಕ ಹರ ಗುರು ಚರಮೂರ್ತಿಗಳು ಮತ್ತು ಗ್ರಾಮದ ಗುರುಹಿರಿಯರು, ಮುಖಂಡರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದು ವಿವಾಹಕ್ಕೆ ಹೆಸರನ್ನು ನೋಂದಾಯಿಸುವವರು 5/5/2025 ರವರೆಗೆ ಸಮಯ ಅವಕಾಶವಿದ್ದು ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ ಪೂಜಾರ, ಶರಣಪ್ಪ ಕಡೆಮನಿ, ಈರಪ್ಪ ಹೊಸಮನಿ, ಈರಪ್ಪ ನಡಲಮನಿ, ಮಾರುತಿ ಹೊಸಮನಿ, ಲಕ್ಷ್ಮಪ್ಪ ಹೊಸಮನಿ, ಶರಣಪ್ಪ ಹಲಗಿ ಹಾಗೂ ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ, ಕುಕನೂರು. ಶಿರೂರು ಗ್ರಾಮದ ದುರ್ಗಾದೇವಿಯ ಜಾತ್ರೆ ಅಂಗವಾಗಿ ಇದರ ಜೊತೆಗೆ ಅಂಬೇಡ್ಕರ್ ಜಗಜೀವನರಾವ್ ಒಂದು ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ 25ನೇ ವರ್ಷ ಮುಗಿದು 26ನೇ ವರ್ಷದ ಸರ್ವಧರ್ಮ ಸಾಮೂಹಿಕ ಮದುವೆಯನ್ನು ಶಿರೂರು ಗ್ರಾಮದ ನನ್ನ ಸಮಾಜದ ಒಂದು ಸಂಸ್ಥದ ಮುಖಾಂತರ ಹಮ್ಮಿಕೊಳ್ಳಲಾಗಿದೆ. ಇದು ಹಿಂದಿನಿಂದ 20 ವರ್ಷದಿಂದ ನಡೆದಂಥ ಒಂದು ದಾರಿ. ಇದು ಮುಂದೆ ಸುಲಭವಾಗಿ ನಡೀಲಂತ ಹಾರೈಸಿ 16ರಂದು ಸರ್ವಧರ್ಮ ಸಾಮೂಹಿಕ ಮದುವೆಗೆ ಯಾರಾದರೂ ಹೆಸರು ನೋಂದಾಯಿಸಲು ಇನ್ನೂ ಕಾಲಾವಕಾಶ ಐತೆ. ಕಮಿಟಿಯವರು ಅದನ್ನು ಸ್ವೀಕಾರ ಮಾಡ್ತಾರೆ. ಇನ್ನೊಂದು ಏನಂದರೆ, ಇಷ್ಟು ಗುರುಗಳ ಒಂದು ಅಪ್ಪಣೆ ಮೇರೆಗೆ ಈ ಸರ್ವಧರ್ಮ ಸಾಮೂಹಿಕವನ್ನು ಈ ಗುರುಗಳ ಆಶೀರ್ವಾದ ಸಮ್ಮುಖದಲ್ಲಿ ಈ ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ, ಆಶೀರ್ವಾದದ ಎಲ್ಲ ನಮ್ಮ ಸಮುದಾಯರ ಒಂದು ಆಶೀರ್ವಾದದೊಂದಿಗೆ ಆ ದುರ್ಗಾದೇವಿ ಹೆಚ್ಚಿನ ಮಟ್ಟದೊಳಗೆ, ಹೆಚ್ಚಿನ ಸಂಖ್ಯೆದೊಳಗೆ ಒಂದು ಜನಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ಒಂದು ಸಾಮೂಹಿಕ ಮದುವೆಗೆ ಎಲ್ಲ ಥರದಿಂದ ಕಮಿಟಿಯವರು ಅದಕ್ಕೆ ಸಿದ್ಧತೆಯನ್ನು ಮಾಡ್ಯಾರ.
ಇದರ ಜೊತೆಗೆ ಈ ಮಾದೇವರ ಒಂದು ಅಪ್ಪಣೆ, ಯಾಕಂದ್ರೆ ಆತಂದು ಒಂದು ಯಾವಾಗಲೂ ಆಶೀರ್ವಾದ ನಮ್ಮ ಸಮಾಜಕ್ಕೆ ಐತೆ. ಇದ್ರ ಜೊತೆಗೆ ಹಲವು ಈ ನಾಡಿನ ಸ್ವಾಮೀಜಿಗಳೇ ಆದಂಥ ಮಾದಾರ್ ಚೆನ್ನಯ್ಯಜ್ಜ ಆಗಿರ್ಬೋದು, ಹಾಗೆ ನಮ್ಮ ಶ್ರೀಮಾನ್ ಶಿವಶರಣ ಗದಿಗೆಪ್ಪ ಅಜ್ಜನವರು ಮತ್ತು ಮಹಾದೇವ ದೇವರು ಹಾಗೂ ಇನ್ನೋರ್ವ ಮುಸುರು